he loved everyone unconditionally. ಅದೇ ಕಲ್ಚರ್ ನಾವು ನಮ್ಮ ತಂಡದಲ್ಲಿ ಬೆಳೆಸ್ತಾ ಇದ್ದೀವಿ. ASK Seva Trust is also heading towards the same values. So we are also serving the same society with the same values. Probably that is why Siddhi Sai has pulled me here. ಏನು ವಿಶೇಷ ಇಲ್ಲ. After all, we are all birds of the same feather, flocking to that, working for a better cause to make the society a better place to live in. ಅಷ್ಟೇ ವಿಷಯ. ಭಗವದ್ಗೀತೆ ಹೇಳೋದು ಅಷ್ಟೇ. ಸಾಯಿ ಸಚ್ಚರಿತೆ ಓದಿದ್ರು ಅದೇ ಸಿಗುತ್ತೆ. ವ್ಯಾಲ್ಯೂಸ್ ಬೇರೆ ಇಲ್ಲ. ಅದರಲ್ಲಿ ಕಾನ್ಫಿಡೆಂಟ್ ಹೇಳಿದ್ದಾರೆ. ಹಿರಿಯ ಏನು ಮಾಡಬೇಕು ಸ್ವಲ್ಪ ಕಷ್ಟ, ಕಬ್ಬಣ ಕಡಲೆ, ಇದು ಬೇಯಿಸಿದ್ದ ಆಹಾರ, ರೆಡಿಮೇಡ್ ಫುಡ್ ಎಲ್ಲದರಲ್ಲೂ ವಿಚಾರ ಇದೆ. ಹೊಸಕೋಟೆ ಆಶ್ರಮದಿಂದ ನಾನೊಂದು ಸಾಯಿ ಸಚ್ಚರಿತೆ ದೊಡ್ಡ ಈಗ ಕಾಸ್ಟಿಂಗ್ ₹100 ಅದೇ ಟೈಮ್ ಇವತ್ತು ನಾನು ಇಟ್ಕೊಂಡಿದ್ದೀನಿ. ನಮ್ಮ ಗ್ರೂಪಲ್ಲಿ ಕೂಡ ಪುಟ್ಟಣ್ಣ ಅಂತ ಒಬ್ಬರಿದ್ದಾರೆ. ಅವರು ಕೂಡ ಭಾವ ಡಿವೋಟಿ ವಿಷ್ಣು ಸಹಸ್ರನಾಮ ಚಾಂಟ್ ಮಾಡೋದು. ನಮ್ಮಲ್ಲಿ ರೀಸೆಂಟಾಗಿ ಮೊನ್ನೆ ಭಾನುವಾರ ಕುಚಲಾಮ ಚೌಟ್ರಿ ಥೌಸಂಡ್ಸ್ ಆಫ್ ಪೀಪಲ್ ದೇ ಅಸೆಂಬಲ್ಡ್ ವಿಷ್ಣು ಸಹಸ್ರನಾಮ 1,00,000 ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ದಟ್ ವಾಸ್ ಅ ಸಂಕಲ್ಪ ಸಿನ್ಸ್ ಲಾಸ್ಟ್ ಇಯರ್. ಸೊ ರಾಧಾಕೃಷ್ಣ ಸ್ವಾಮೀಜಿ ಅವರ ಗುರು ಅವರು ನಗರ ಫೌಂಡರ್. ಸೊ ಅದಕ್ಕೋಸ್ಕರ ಅವರು 1,00,000 ವಿಷ್ಣು ಸಹಸ್ರ ಪಾರಾಯಣ ಮುಗಿಸಿದ್ರು. ಸೊ ವಿ ಚಾಂಟ್ ವಿಷ್ಣು ಸಹಸ್ರನಾಮ ಪಾರಾಯಣ ಎವ್ರಿ ಡೇ ಅಲಾಂಗ್ ವಿತ್ ಗೀತಾ ಮಂತ್ರ. ಸೊ ಎಲ್ಲ ಒಟ್ಟಿಗೆ ಬಹುಶಃ ನಾವೆಲ್ಲ ಒಂದೇ ವೈಬ್ರೇಟರಿ ಲೆವೆಲ್ ಇದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಒಂದೇ ಜನಗಳ ಒಟ್ಟಿಗೆ ಕಳಿಸ್ತಾ ಇದ್ದಾರೆ. ಸೊ ವಿ ಹ್ಯಾವ್ ನೋ ಬ್ಯಾರಿಯರ್ಸ್, ವಿ ಹ್ಯಾವ್ ನೋ ರೆಸ್ಟ್ರಿಕ್ಷನ್ಸ್. ಯಾರನ್ನ ಯಾರು ದೂರ ಮಾಡಲ್ಲ. ವಿ ನೋ ಓನ್ಲಿ ಪ್ಯೂರ್ ಲವ್ ಅಂಡ್ ಪ್ಯೂರ್ ಲವ್, ನಥಿಂಗ್ ಎಲ್ಸ್. ಯಾರನ್ನೂ ಹೇಟ್ ಮಾಡೋಂಗಿಲ್ಲ. ಭಗವದ್ಗೀತೆ ನಾವು ಅನ್ಕೊಂಡಂತೆ ಯೋಗೇಶ್ವರ ಕೃಷ್ಣ, ಯೂನಿವರ್ಸಲ್ ಫಾರಮ್ ಆಫ್ ಕೃಷ್ಣ, ವಿ ಹೋಪ್ ವಿಲ್ ಯುನೈಟ್ ದಿಸ್ ಗ್ರೇಟ್ ಇಂಡಿಯನ್ ನೇಷನ್ ಒನ್ ಡೇ, ಕಟಿಂಗ್ ಅಕ್ರಾಸ್ ಆಲ್ ಅವರ್ ರಿಲಿಜಿಯಸ್ ಬ್ಯಾರಿಯರ್ಸ್ ಅಂಡ್ ಫೇಟ್ಸ್. ಸೊ ಒನ್ ಗಾಡ್ ಒನ್ ಟೆಕ್ಸ್ಟ್ ಆ ಪಾಲಿಸಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂಟರ್ನೆಟಲ್ಲಿ ಆಲ್ಸೋ ದೇ ಹ್ಯಾವ್ ಅಪ್ಲೋಡೆಡ್ ಆಲ್ ಅವರ್ ವಿಡಿಯೋಸ್. ನಮ್ಮ ವಿಡಿಯೋಸು ಫೋಟೋಗ್ರಾಫ್ಸ್ ಅಪ್ಲೋಡ್ ಮಾಡಿದ್ದೀವಿ. YSK ಗುರುಜಿ ಟೈಪ್ ಮಾಡಿದ್ರೆ, ಶ್ರೀಮಾತ ಟೈಪ್ ಮಾಡಿದ್ರೆ, ಗೂಗಲ್ ಸರ್ಚಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಸಿಗುತ್ತೆ, ವಿಡಿಯೋಸ್ ನೋಡ್ಬೋದು. ಸುಮಾರು ಇನ್ ಲೆಸ್ ದ್ಯಾನ್ 1 or 2 months ಐ ಥಿಂಕ್ ಮೋರ್ ದ್ಯಾನ್ 6,000 ಪೀಪಲ್ ಹ್ಯಾವ್ ವಾಚ್ಡ್ ಅವರ್ ವಿಡಿಯೋಸ್. ಸೊ ಅದು ಕೂಡ ಅಪ್ಲೋಡ್ ಆಗಿದೆ. ಗೂಗಲ್ ಸರ್ಚಲ್ಲಿದೆ. ಆರ್ಕೂಟಲ್ಲಿ ಸುಮಾರು 8-10 ಕಮ್ಯುನಿಟೀಸ್ ಮಾಡಿದ್ದೀವಿ. ಸೊ ಎಲ್ಲ ನಮ್ಮ ವಿಚಾರಗಳೇನಿದೆ ಅಂತ ಕೊಟ್ಟಿದ್ದೀವಿ. ದಟ್ ಇಸ್ ದ ಬೆಸ್ಟ್ ವೇ ಟು ಆಕ್ಸೆಸ್ ದ ಹೋಲ್ ವರ್ಲ್ಡ್. ಪ್ಯಾಂಪ್ಲೆಟ್ಸು, ಬುಕ್ಸು ಏನು ಮಾಡಿದ್ರು ಕೂಡ ನೀವು ಫ್ರೀಯಾಗಿ ಬುಕ್ಸ್ ಕೊಟ್ಟರು ಕೂಡ ಭಾಳ ಜನ ಓದಲ್ಲ. CDs ಕೊಟ್ಟರು ಕೇಳೋದು ಕಷ್ಟ. ಸೊ ಅದರಲ್ಲಿ ಏನಾದರೂ ನೋಡಬೇಕಾದ್ರೆ ಇಟ್ ಓನ್ಲಿ ಥ್ರೂ ವಿಷುವಲ್ ಮೀಡಿಯಾ. ಸೊ ಯಾವ ರೆಸಾರ್ಟ್ ಪ್ಲ್ಯಾನ್ ಅಪ್ಲೋಡ್ ಮಾಡಿದ್ದೀವಿ, ಅದು ಕೂಡ ನೋಡಿ. ಸೊ ನಿಮ್ಮ ವಿಚಾರಗಳು ದಯವಿಟ್ಟು ಹೇಳಿ. ಸೊ ಎಲ್ಲ ಆರ್ಕೆಸ್ಟ್ರಾ ಒಟ್ಟಿಗೆ ಸೇರಿಕೊಂಡು ಲೆಟ್ ಅಸ್ ಆಲ್ ಚಾಂಟ್ ಭಗವದ್ಗೀತೆ ಆಲ್ಸೋ. ಭಗವದ್ಗೀತೆನ ಚಾಂಟ್ ಮಾಡಿ ಜೊತೆಲಿ ವಿಷ್ಣು ಸಹಸ್ರನಾಮ ಜೊತೆಲಿ ನಾವೆಲ್ಲ ಒಟ್ಟಿಗೆ ಹಿಂದೂಯಿಸಮ್ನ ಸ್ಟ್ರಾಂಗ್ ಮಾಡೋಕ್ಕೆ ಸಾಧ್ಯ. ಫಸ್ಟ್ ಹಿಂದೂಯಿಸಮ್ನ ಸ್ಟ್ರಾಂಗ್ ಮಾಡಬೇಕು. ದೆನ್ ವಿ ಕ್ಯಾನ್ ಥಿಂಕ್ ಆಫ್ ದ ಯೂನಿವರ್ಸಲ್ ಅಪ್ರೋಚ್. ಯಾಕಂದ್ರೆ ಬೇರೆ ರಿಲಿಜನ್ ಹೋಗಬೇಕಾದ್ರೆ Muslims and Christians will not easily accept Bhagavad Gita. But there are friends. I have a friend, Kizar Ali Khan. He is Rotary President 3090. He is my best friend. He has studied Bhagavad Gita. There is one Mr. John Paul. He is in Gulbarga University. He is HOD of Sanskrit. Mr. John Paul. He is HOD of Sanskrit. He has studied Bhagavad Gita. So there are such people. So ಎಲ್ಲರನ್ನ ಜನರು ಉಪಯೋಗಿಸ್ಕೊಂಡು ಭಗವದ್ಗೀತೆಯ ಟ್ರೂ ಕಲ್ಚರ್ನ ಎಲ್ಲರೂ ಕೊಡಬೇಕು ಅಂತ ಮಹದಾಸೆ ಇಟ್ಕೊಂಡು ಹೋಗ್ತೀವಿ. ಸೊ ನಿಮ್ಮಲ್ಲಿ ಭಾಳಷ್ಟು ಜನ ಹಿರಿಯರಿದ್ದೀರಾ, ಜ್ಞಾನವೃದ್ಧರು, ವಯೋವೃದ್ಧರೆಲ್ಲ ಭಾಳಷ್ಟು ಜನ ಇದ್ದೀರಾ. ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಆರ್ ಶಿರಡಿ ಬಾಬಾ ಡಿವೋಟೀಸ್. ಸೊ ನಮಗೆ ನಿಮ್ಮ ಸಹಾಯ ಕೂಡ ನಮಗೆ ಅಗತ್ಯ ಇರುತ್ತೆ. ನಾವು ಬರೀ ಮಾನಿಟರಿ ಸಹಾಯ ನಾವು ಕೇಳ್ತಾ ಇಲ್ಲ. ಮಾನಿಟರಿ ಸಹಾಯ ನಿಮ್ಗೆ ಏನು ಕೊಡೋದು ಶಿರಡಿ ಬಾಬಾ ಮಾಡಿ ಅಂತ ಇಲ್ಲ. ಬಟ್ ನಾವು ಕೊಡ್ತಾ ಫ್ರೀ ಗಿಫ್ಟ್ ಆಫ್ ಭಗವದ್ಗೀತೆ CDs ಆ್ಯಂಡ್ ಬುಕ್ಸ್ ಇನ್ ಆಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಇದೆ. ಅದನ್ನು ದಯವಿಟ್ಟು ಸ್ವೀಕಾರ ಮಾಡಿ. ಪ್ಲೀಸ್ ಸ್ಟಾರ್ಟ್ ಚಾಂಟಿಂಗ್ ಭಗವದ್ಗೀತಾ ಅಟ್ಲೀಸ್ಟ್ 1 chapter per day. ಸೊ ನಿಮಗೆ ಟೀಚರ್ ನಿಮ್ಮ ಹತ್ರನೇ ಇರ್ತಾನೆ. ಸೊ ಭಗವದ್ಗೀತಾ ಲಾರ್ಡ್ ಶ್ರೀಕೃಷ್ಣ ಹ್ಯಾಸ್ ಕಮ್ ಟು ಯುವರ್ ಡೋರ್ ಸ್ಟೆಪ್ ಇನ್ ದ ಫಾರ್ಮ್ ಆಫ್ ಆಡಿಯೋ CDs that we are freely distributing. We have a target of distributing 1 crore CDs. That is the first stage of our product. 1 crore Bhagavad Gita CDs to each and every house in India. ಇಂಟರ್ನೆಟ್ ಅಲ್ಲಿ ಕೂಡ ಫ್ರೀ ಡೌನ್ಲೋಡ್ ಪ್ರೊಸೀಜರ್ ಇದೆ, ಅದು ಕೂಡ ಮಾಡ್ಕೋಬೋದು. ಸೊ ಅದು ಕೊಡ್ತಾ ಇರೋದನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಎನಿಬಡಿ ಡನ್ ಗೆಟ್ ಇಟ್ ದೇ ಕ್ಯಾನ್ ಮೇಕ್ ಕಾಲ್. ನಮ್ಮಲ್ಲಿ ಹೊಸಗಡಿ ಸೆಂಟರ್ ಇದೆ. ನಾಳೆ 14ನೇ ತಾರೀಕು April 14 ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಕೇಸ್ ಹಿಸ್ಟ್ರಿ ಕೂಡ ನಿಮಗೆ ಪಂಪ್ಲೆಟ್ಸ್ ಮೂಲಕ ಬಂದಿದೆ. ಜಸ್ಟ್ ಬೈ ಚಾಂಟಿಂಗ್ 17 lakhs of ಶ್ರೀರಾಮ ಜಪ, ರಾಮನಾಮ ಜಪ, an emergency brain operation was avoided. A person who met with accident, who is a diabetic, was 46-year-old and had his skull fracture and internal bleeding was there. Since he was diabetic, no suitable treatment was able to be given within 3 to 4 days. Since his sugar level was fluctuating. So sugar level control ಮಾಡೋಕ್ಕೋಸ್ಕರ ಅವರ ಟ್ರೀಟ್ಮೆಂಟ್ ಮಾಡಿದ್ರು. MRI ನೋಡಿದ್ದೀನಿ, ಸ್ಕ್ಯಾನಿಂಗ್ ಮಾಡೋದು, ಸ್ಕಲ್ ಫ್ರಾಕ್ಚರ್ ಆಗಿದೆ, ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ, ಬ್ಲಡ್ ಕ್ಲಾಟಿಂಗ್ ಆಗಿದೆ, ಎಲ್ಲ ಆಗಿದೆ. ಸೊ ಅದಾದಮೇಲೆ ವಿಚಿತ್ರ ಅಂತ ಹೇಳಿದ್ರೆ ಅವರಿಗೆ ಆಪರೇಷನ್ಗೆ ಸಜೆಸ್ಟ್ ಮಾಡಿ ಡಾಕ್ಟರ್ 2 ಸಲ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಕೂಡ ಅವ್ರು ಏನು ಹೇಳಿದ್ರೆ 50-50 ಚಾನ್ಸ್ ಇರುತ್ತೆ. ವಿತ್ ಆರ್ ವಿತೌಟ್ ಆಪರೇಷನ್ 50-50 ಚಾನ್ಸಸ್ ಆಫ್ ನಾರ್ಮಲ್ಸಿ. ಆಪರೇಷನ್ ಮಾಡಿದ್ರೆ ಮೇಜರ್ ಆಪರೇಷನ್ 5 to 6 hours ಆಗುತ್ತೆ. ಆಪರೇಷನ್ ಕಾಸ್ಟ್ ಯು ಮೋರ್ ದೆನ್ 1 lakh. ದಟ್ ಈಸ್ ಮೆಡಿಸಿನಲ್ ಚಾರ್ಜಸ್, ಎಕ್ಸ್ಟ್ರಾ ಬೆಡ್ ಚಾರ್ಜಸ್ಸು, ಹಾಸ್ಪಿಟಲ್ ಚಾರ್ಜಸ್ಸು,
2 months bed rest, everything. ಅದರ ಜೊತೆಯಲ್ಲಿ ಎಕ್ಸ್ಟ್ರಾ ಬೋನಸ್ ಅಂತ ಹೇಳಿದ್ರೆ ಈ ಮೇ ಲೂಸ್ ಇಸ್ ಐತೆ ಈ ಮೇ ಗೆಟ್ ಎಪಿಲೆಪ್ಸಿ ಅಟ್ಯಾಕ್ಸ್ ಬರ್ಬೋದು. ಆಪರೇಷನ್ ಮಾಡಿಸ್ತಾ ಇದ್ರೆ ಇಮಿಡಿಯೇಟ್ಲಿ ಮೇ ಡೈ. ಎರಡು ಥ್ರೆಡ್. ಸೊ ಏನು ಮಾಡಬೇಕು ಗೊತ್ತಿಲ್ಲ ಅಂತ ಟೈಮಲ್ಲಿ ಬಂದಾಗ ವಿ ಟುಕ್ ರಿಸ್ಕ್ ಇನ್ಫ್ಯಾಕ್ಟ್. ಸೊ ಯಾರು ಬ್ರೈನ್ ಆಪರೇಷನ್ ಕೇಸಲ್ಲಿ ರಿಸ್ಕ್ ತೊಗೊಳ್ಳೋದು. ದೇವ ಕರೋಡ್ಪತಿ ಬೇಕಾಷ್ಟು ದುಡ್ಡಿತ್ತು, ಇಷ್ಟಪಟ್ಟು ಖರ್ಚು ಮಾಡ್ಬೋದಿತ್ತು, ಮಾಡಿದ್ರೆ 50-50 ರಿಸಲ್ಟ್. ಈವನ್ ಪ್ಯಾನಲ್ ಆಫ್ ಎಕ್ಸ್ಪರ್ಟ್ ಪ್ಯಾನಲ್ ಆಫ್ ಡಾಕ್ಟರ್ಸ್ ಆರ್ ಅಶ್ಯೂರಿಂಗ್ ಓನ್ಲಿ 50% ರಿಸಲ್ಟ್ ಆಫ್ ನಾರ್ಮಲ್ಸಿ. ಹೆಂಗಿರ್ತಾರೆ ಗೊತ್ತಿಲ್ಲ. ಇದು ಬಿಸ್ನೆಸ್ ಪ್ಲಾನ್. 2 ತಿಂಗಳು ಬೆಡ್ ರೆಸ್ಟ್ ಇದ್ದರೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಅರ್ನ್ ಮಾಡೋಂಗಿಲ್ಲ. ಇದು ಗ್ಯಾಸ್ ಪ್ಲೈವುಡ್ ಮರ್ಚೆಂಟ್ ಸಿನ್ಸ್ ಇದು ಕಾಂದಾರ ಬಂದಿದೆ ಫ್ಯಾಮಿಲಿ ಬಿಸ್ನೆಸ್. ಸೊ ಅದನ್ನು ಬಿಡೋಂಗಿಲ್ಲ, ಸಂಪಾದನೆ ಮಾಡಬೇಕು. ಇಂತಹ ಸ್ಥಿತಿಯಲ್ಲಿ ದೇ ಟುಕ್ ಎ ಬೋಲ್ಡ್ ಡಿಸಿಷನ್ ಟು ಚಾಂಟ್. ನಾನು ಸಜೆಸ್ಟ್ ಮಾಡಿದೆ ಅವರಿಗೆ, ನನ್ನ ಧ್ಯಾನದಲ್ಲಿ ನೋಡಿ ಸಜೆಸ್ಟ್ ಮಾಡಿದೆ, ನೀವು ಖರ್ಚು ಮಾಡಿ ಹಣ ಉಳಿತಾರೆ ತೊಂದರೆ ಇಲ್ಲ. ದಟ್ ಈಸ್ ಯುವರ್ ಕಾರ್ಮಿಕ್ ವ್ಯಾಲ್ಯೂ. ಐ ಕಾಲ್ ಇಟ್ ಪ್ರಾರಬ್ಧ ಕರ್ಮ ನಿವಾರಣೆಗೆ ನಾವು ಖರ್ಚು ಮಾಡುವಂಥ ಬೇರೆ ಬೇರೆ ದಾರಿಗಳಲ್ಲಿ ಇಟ್ ಕ್ಯಾನ್ ಬಿ ಕ್ಯಾಶ್ ಆರ್ ಕೈಂಡ್, ಮಂತ್ರ ಜಪ, ಪೂಜೆ ಪುನಸ್ಕಾರ ಎಲ್ಲ ಇದೆ. ಸೊ ಅದೆಲ್ಲದಲ್ಲೂ ಕೂಡ ಇಟ್ ಕಮ್ಸ್ ಟು ಅರೌಂಡ್ 1.5 to 2 lakhs ಕಾರ್ಮಿಕ್ ವ್ಯಾಲ್ಯೂ. ಅದರ ಕಾರ್ಮಿಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅದನ್ನು ಯು ನೀಡ್ ನಾಟ್ ಸ್ಪೆಂಡ್ 1 lakh rupees ಆನ್ ಮೆಡಿಸಿನ್ ಅಂಡ್ ಆಪರೇಷನ್, ಬಟ್ ಇಟ್ ಈಸ್ ದ ಈಕ್ವಲೆಂಟ್ ಆಫ್ 1 lakh rupees ಈಸ್ 17 lakh Ramanama japas, because Sri Rama is the ruling deity and Sri Hanuman, Lord Hanuman is protecting the house. So if you chant 17 lakh Rama Rama, not Sri Rama Jai Rama Jai Rama Taraka Mantra, it's a big one. Rama Rama Mantra 17 lakh will protect your husband. In 7 days, less than 7 days, she completed 17 lakh mantras. She virtually sat on the hospital bed, opposite her husband's bed, and chanted the mantra. You are very big turn. On the 6th day, her husband got discharged from the hospital and he is 100% healthy and he is sitting before you.